ಟೀ ನಿಂಗೆ ಕೊಡ್ಬೇಕು. ಹಿಂಗ್ ಕೊಡ್ಬೇಕಾ? ಆಯ್ತು ಮಹಾಪ್ರಭು. ಹಿಂಗ್ ಕೊಟ್ರೆ ಎಲ್ಲಿ ಹಿಡ್ಕೊಂಡಿ ಅದು ಮುಡುಗ್ ಬರ್ತೀನಿ. ಆಯ್ತಪ್ಪ ಹೊಡಿಬೇಡ, ನಂಗೆ ಒಂದೇ ಕೈ ಇರೋದಪ್ಪಿ, ಹೆಂಗಪ್ಪಿ ಎರಡು ಇಸ್ಕೊಳ್ಳಿ. ಟಾಮ್ಸಿ ಗುಡ್ ಮಾರ್ನಿಂಗ್. ನಿಮ್ಮಂತವ್ರೇನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಇವತ್ತು. ಹ್ಯಾಪಿ ಸಂಡೇ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಾಫಿಯಿಂದ ಸ್ಟಾರ್ಟ್ ಆಗ್ತೈತೆ ಫ್ರೆಂಡ್ಸ್, ಅಲ್ಲ ಟೀಯಿಂದ. ಈಗ ಟೈಮ್ ಬಂದು ಎಷ್ಟು ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್? ಮಧ್ಯಾಹ್ನ 1 ಗಂಟೆ ಫ್ರೆಂಡ್ಸ್. ಹಂಗಾಗಿ ಇದು ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನು. ಇಷ್ಟೊತ್ತು ಎದ್ದಿದ್ದೀನಾ ಅಂತ ಮಕ್ಕಕ್ಕೆ ಉಗ್ಯಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಯಾಕಂದ್ರೆ 10 ಗಂಟೆಗೆ ಎದ್ದು ಅಲ್ಲ ಶಿವ 5 ಗಂಟೆಗೆ ಎದ್ದು, ಅದೇ ಮೊನ್ನೆ ಪ್ರಾಬ್ಲಮ್ ಆಗಿತ್ತಲ್ಲ ಫ್ರೆಂಡ್ಸ್, ನುಗ್ಗೆ ಸೊಪ್ಪೆಲ್ಲ ಟೆಸ್ಟ್ ಮಾಡಿದ್ವಲ್ಲ, ಅದ್ರ ಹೆಸರು ಹೇಳ್ಬಾರ್ದು ಅಂತಂದ್ರಲ್ಲ, ಅದಕ್ಕೆ ಅದನ್ನ ಹೇಳ್ತಾ ಇಲ್ಲ ನಾನು. ಅದಕ್ಕೆ ಹೋಗಿ ಮೆಡಿಸನ್ ತಗೊಂಡು ಬಂತು 5 ಗಂಟೆ ರಾತ್ರಿಗೆ ಹೋಗಿ ಬೆಂಗಳೂರು ರೋಡಲ್ಲಿ. ಆಮೇಲೆ ತಿರ್ಗಾ ಮಲ್ಕೊಂಡು 10 ಗಂಟೆಗೆ ಎದ್ದು ಆಮೇಲೆ ಹೋಗಿ ನಾಷ್ಟ ತಂದ್ಕೊಡ್ತು, ತಿನ್ಬಿಟ್ಟು ಮತ್ತೆ ತಿರ್ಗಾ ಮಲ್ಕೊಂಡು ಇವಾಗ ಎದ್ದು ಕಾಫಿ ಕುಡಿತಾ ಇರೋದು. ಬೆಳಗ್ಗೆ ಟೀ ಕುಡ್ತಿಲ್ಲ ಅಂತ ಅಂದ್ಬಿಟ್ಟು ಟೀ ಕುಡಿತಾ ಇರೋದು ಫ್ರೆಂಡ್ಸ್. ಹಿಂಗಿತ್ತು ಫ್ರೆಂಡ್ಸ್ ನಮ್ಮ ಜೀವನ. ಜಿಗುಪ್ಸೆ ಬಂದ್ಬಿಟ್ಟೈತೆ ನನಗೆ, ಏನಪ್ಪ ಹಿಂಗೆ ಮಾಡ್ಬಿಟ್ರು ಅಂತ. ಅದಕ್ಕೆ ನಿದ್ದೆ ಮಾಡಿದ್ದೆ, ಒಂದು ಸ್ವಲ್ಪ ಮೈಂಡ್ ಫ್ರೀ ಐತೆ. ಇಂಥದ್ದೆಲ್ಲ ಕಾಮನ್ ಲೈಫಲ್ಲಿ ನಮಗೆ, ಇಂಥದ್ದೆಲ್ಲ ದಾಟ್ಕೊಂಡು ನಾವು ಹೋಗ್ತಾ ಇರಬೇಕು ಅಂತ ಅಂದ್ಬಿಟ್ಟು ಶಿವಾಗ 2-3 ಎಮೋಷ್ನಲ್ ಡೈಲಾಗ್ ಕೇಳಿದೆ, ಟೀ ಮಾಡ್ಕೊಡ್ತು. ಇವತ್ತು ಸಂಡೇ ಆಗಿರೋದ್ರಿಂದ ಒಂದು ಫನ್ ಡೇ ಮಾಡೋಣ, ಖುಷಿಯಾಗಿ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ದೀನಿ ಫ್ರೆಂಡ್ಸ್. ಟೀ ಕೊಡ್ಬಿಟ್ಟು ಆಮೇಲೆ ಪ್ಲಾನ್ ಏನು ಅಂತ ಹೇಳ್ತೀನಿ ಫ್ರೆಂಡ್ಸ್. ಮೊದಲು ನನ್ನ ಭಯಂಕರದ ಮುಖವನ್ನು ತೊಳ್ಕೊಂಡು ಬರ್ತೀನಿ, ಯಾಕಂದ್ರೆ ಮಕ್ಕಳು ಮರಿ ನೋಡಿ ಎದುರ್ಕೋಬಾರ್ದು. ಹಂಗಾಗಿ ಥ್ಯಾಂಕ್ಸ್ ಅಪ್ಪಿ, ಮಠ ಮಧ್ಯಾಹ್ನ ಟೀ ಮಾಡ್ಕೊಟ್ಟಿರೋದಕ್ಕೆ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ? ಅವನು ಮೊಸರನ್ನ ತಿಂದ ಫ್ರೆಂಡ್ಸ್, ಅವನದೇನು ಇಲ್ಲ, ಅವನದು ಟೈಮ್ ಮಾತ್ರ ಮಿಸ್ ಆಗಲ್ಲ ಊಟಕ್ಕೆ. ಮತ್ತೆ ಇಲ್ಲೊಬ್ಬ ಇದಾರಲ್ಲ ಫ್ರೆಂಡ್ಸ್, ನಮ್ಮ ಗುಂಡು, ಅವನಿಗೆ ಇವರಿಬ್ಬರಿಗೆ ಮಾತ್ರ ಊಟಕ್ಕೆ ಮಿಸ್ ಇಲ್ಲ. ಈಗ ನಿಮ್ಮ ಆರೋಗ್ಯ ಹೆಂಗಿದೆ ಗಂಡಪ್ಪ? ಪರವಾಗಿಲ್ಲ. ಇದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಫ್ರೆಂಡ್ಸ್. ತುಂಬಾ ಜನ ಕಮೆಂಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಹೇಳಿದ್ದಕ್ಕೆ ಅವಾಗ ನನಗೆ ಭಯ ಸ್ಟಾರ್ಟ್ ಆಗ್ತಿದೆ. ಇದು ಇಷ್ಟು ಡೇಂಜರಾ, ಇದರಿಂದ ಎಷ್ಟು ಜನ ಪ್ರಾಣ ಕಳ್ಕೊಂಡವ್ರೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಈ ಥರ ಮಾಡೋರಿಗೆ, ಪ್ರಾಣನೇ ಕಳ್ತಿರೋರ್ಗೆ ಮಾತ್ರ ನಿಜವಾಗ್ಲೂ ಒಳ್ಳೇದಾಗಲ್ಲ. ದೇವ್ರು ನೋಡ್ತಾ ಇರ್ತಾನೆ ಎಲ್ಲಾನು, ಕರ್ಮ ರಿಟರ್ನ್ ಆಗ್ತೈತೆ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಬಂದಿದ್ದ ಅನ್ಭವಿಸ್ಕೊಂಡು ಹೋಗ್ಬೇಕು ಕರ್ಮ ಅನ್ಕೊಂಡು. ಮನುಷ್ಯರಿಗೆ ಒಂದು ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇರಬೇಕು ಟಾಮು. ಈ ಥರ ಫೋಸಲ್ಲಿ ಲೈಫಲ್ಲಿ ಯಾವ ಟಾಮ್ಸರು ಮಲ್ಕೊಳ್ಳಲ್ಲ. ಸ್ವಲ್ಪ ಬಿಸಿಲು ಕಾಯೋಣ ಅಂತ ಬಂದ್ರೆ ಇವಂದು ಈ ತರ ಪೋಸ್ಗಳು. ನೀನ್ಗೇನಪ್ಪ, ಭಾನುವಾರ ಬಂದ್ರು ಮಕ್ಕ ತೊಳ್ಕಕ್ ಪುರ್ಸತ್ತಿರಲ್ಲ. ಮೊಬೈಲ್ ತಪ್ಪಿದ್ರೆ ಗಾಡಿ ತಪ್ಪಿದ್ರೆ ಮೊಬೈಲು. ನೀನು ತೊಳ್ಕೊ ಟೈಮ್ಗೆ, ನನ್ನಂಗ ಆಗ್ತೀಯ. ಒಲೆ ಹೊಟ್ಟೆ ಉರಿ ಫ್ರೆಂಡ್ಸ್, ಮುಖಾನು ತೊಳಿವಲ್ತು. ನಾನ್ ಬೆಳಗಿದ್ರು ಹೊಟ್ಟೆ ಉರಿ. ಬೆಳ್ಳಿಗಿದ್ದೀನಿ ಅಂತ ಕೊಬ್ಬು ಅದು ಮೈ ಬಾರ ತೊಳೆಯಕ್ಕೆ. ಓಕೆ ಫ್ರೆಂಡ್ಸ್, ಈ ಕಲರ್ ಕತೆನ ಸೈಡ್ ಗಿಡ್ವ ನಾವು. ಇವತ್ತೇನ್ ಟಾಪಿಕ್ ಹೇಳಪ್ಪಿ? ಕಲರ್ ವಾಟ್ ಕಲರ್? ಅದೇ ಫ್ರೆಂಡ್ಸ್, ನೀವು ಕಲರ್ ಚಾಲೆಂಜ್ ಮಾಡಕ್ ಹೇಳಿದ್ರಲ್ಲ, ಅದಕ್ಕೆ ಪ್ರಿಪರೇಷನ್ ರೆಡಿ ಫ್ರೆಂಡ್ಸ್. 2 ಅವರಿಂದ ವೇಟ್ ಮಾಡಿ ಸಾಕಾಯ್ತು ಫ್ರೆಂಡ್ಸ್. ಗಾಡಿ ತೊಳೆಯೋದ್ರಲ್ಲಿ ಬಿಸಿ ಆಗಿತ್ತು. ಅದಕ್ಕೆ ಈಗ ಸಂಜೆ 4 ಗಂಟೆ ಮೇಲೆ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀವಿ ಫ್ರೆಂಡ್ಸ್. 10 ಕಲರ್ ನಾನು ಸೆಲೆಕ್ಷನ್ ಮಾಡ್ಕೋತೀನಿ ಫ್ರೆಂಡ್ಸ್. 10 ಕಲರ್ ಅಲ್ಲಿ ಶಿವ ನನಗೆ ಏನೇನು ಇಷ್ಟ, ಏನು ಇಷ್ಟ ಫಸ್ಟ್ ಅಲ್ಲ ಫ್ರೆಂಡ್ಸ್, 10 ಕಲರ್ ಐಟಮ್ಸ್ ಶಿವ ತರಬೇಕು. ಮೊದಲು ಶಿವ ಹೋಗಿ ತಗೋ ಬರ್ತೈತೆ, ಆಮೇಲೆ ನಾನು ಹೋಗಿ ತಗೋ ಬರ್ತೀನಿ ಫ್ರೆಂಡ್ಸ್. ಎಲ್ಲಿಂದ ತರ್ಲಿ ದುಡ್ಡು? ಅವ್ನಿಗೆ ನಾನು ಮನೆ ಒಳಗೆ ಹೋಗ್ಬೇಕು ಫ್ರೆಂಡ್ಸ್, ಅವ್ನು ಮಲಗಬೇಕು ಅಷ್ಟೇ. ಅವ್ನ ಕಷ್ಟ. ನಮ್ಗೋಳು ಒಂಥರ ಆದ್ರೆ ಅವ್ನಗೋಳು ಒಂಥರ, ಅವ್ನ ನಿದ್ದೆಗೋಳು. ಬೆಳಗಿಂದ ಮಲಗಿದ್ ಸಾಕು. ಆಯ್ತು, ನಾವು ಕಲರ್ ಚಾಲೆಂಜ್ ಮಾಡೋಣ. ಓಕೆ ಅಪ್ಪಿ, ಗೊತ್ತಾಯ್ತಾ? ಅರ್ಥ ಆಯ್ತಾ? ನನ್ಗೆ ಡೌಟೇ ನಿನಗೆ ಅರ್ಥ ಆಗಿರೋದು. ನಾನು ಕಲರ್ಸ್ ಮಾತ್ರ ಬರ್ಕೊಡ್ತೀನಿ, 10 ಕಲರ್. ಯಾವ ಕಲರ್ ಅಂತ, ಯಾಕಂದ್ರೆ ನಿಂಗೆ ಕಲರ್ ಕನ್ಫ್ಯೂಷನ್ ಅದೇ ಆಗ್ತೈತಿ ನಿನ್ಗೆ. ಬಿಡೆ. ಹಾ, ನಿನ್ಗೆ ಜನ್ಮ ಒಂದ್ ಕೊಟ್ಟಿಲ್ಲ, ಇನ್ನೆಲ್ಲ ಸಾಕ್ತಾ ಇರೋದು ನಾನೇನೆ. ಕಲರ್ಸ್ ಮಾತ್ರ ಬರ್ಕೊಡ್ತೀನಿ ಫ್ರೆಂಡ್ಸ್. ಶಿವ ಕಲರ್ 100% ಗೊತ್ತಾಗಲ್ಲ. 10 ಕಲರ್ನ ಬರಿತೀನಿ. ಮೊದ್ಲು ನೀನ್ ಹೋಗಿ ತಗೋಬತ್ತಿ, ಆಮೇಲೆ ನಾನು ಹೋಗ್ತೀನಿ. ನಿನ್ ಜೊತೆ ನಾನ್ ಬರಲ್ಲ. ಇದೇ ಟಾಸ್ಕ್ ಫ್ರೆಂಡ್ಸ್. ಇದು ಸೀಕ್ರೆಟ್ ಅಲ್ಲ, ಸೀಕ್ರೆಟ್ ಅಲ್ಲಿ ಕವರಲ್ಲಿ ಮುಚ್ಚಿಕೊಂಡ್ ಬಾ. ನೀನ್ ಶಾಪಿಂಗ್ ಮಾಡ್ಕೊ ಬಂದ ತಕ್ಷಣ ನಾನು ಹೋಗಿ ನಡ್ಕೊಂಡೋಗಿ ತಗೋಬತ್ತೀನಿ ಫ್ರೆಂಡ್ಸ್. ನನ್ಗೇನು ಕಷ್ಟ ಅನ್ಸಲ್ಲ. ರೆಡಿ? ಆರ್ ಯು ರೆಡಿ? ಓಕೆ ಫ್ರೆಂಡ್ಸ್, ಸಂಡೇ ಈ ತರ ಪ್ಲಾನ್ ಮಾಡ್ಕೊಂಡಿದ್ವಿ. ಕಲರ್ಸ್ ಯಾವ್ಯಾವ ಕಲರ್ ತಗೋಬರ್ಬೇಕು ಅಂತ ಬರ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಹತ್ರ ನಿಂತ್ಕೊಂಡು ಬಡ್ಕೊಂಡು ಹೇಳಿದ್ರೆ ನನ್ ಗಂಡನ ಟಾಸ್ಕ್ಗಳು ಅರ್ಥ ಆಗಲ್ಲ. ಏನಂತ ಅರ್ಥ ಗೊತ್ತಿಲ್ಲ ಫ್ರೆಂಡ್ಸ್. ಕಲರ್ಸ್ ಒಂದು ಬರ್ಕೊಡ್ತೀನಿ, ಅದ್ರ ಮೇಲೆ ಏನಾರ ತಗೋಬರ್ಲಿ. ಈ ಚೀಟಿ ಹೋಗೋಷ್ಟಲ್ಲೇ ಎಲ್ಲಾರ ಉದ್ರಿಸ್ಕೊಬಿಡ್ತೈತೋ ಏನ್ ಕತೆನೋ. ಓಕೆ ಫ್ರೆಂಡ್ಸ್, ರೆಡ್ ಅರ್ಥ ಆಗ್ತೈತಪ್ಪಿ ಇಂಗ್ಲಿಷು? ಯಾರು ಕೊಡ್ತೀಯ ಅಲ್ಲಿ ಎತ್ಕೊಂಡೋಗಿ? ಹೆಂಗ ಅಯ್ಯಪ್ಪನ್ ಕೊಡ್ತೀನಿ ಎತ್ಕೊಂಡೋಗಿ ಚೀಟಿನ ಅಂತೈತೆ ಅಂದ್ರೆ ಏನರ್ಥ? ಅಪ್ಪಿ ನಿನ್ಗೆ ಟಾಸ್ಕ್ ಅರ್ಥ ಆಗ್ತಾ ಇಲ್ಲ ಬಾಯಿಲೆ.
ಮೊನ್ನೆ ಆನಿವರ್ಸರಿ ಏನು ಲವರ್ಸ್ ಡೇಗೆ ಮಾಡಿದಲ್ಲ ಆ ಕತೆ ಅಲ್ಲ ಇದು. ಬರೀ ಮೇಕಪ್ ಐಟಮ್ಸ್ 10 ರೂಪಾಯಿ ಕ್ಲಿಪ್ಗೆ 200 ರೂಪಾಯಿ ಕೊಟ್ಬಿಟ್ಟು ಬಂದಲ್ಲ ಆ ತರ ಅಲ್ಲ. ತಿಂಡಿ ಆಗಿರ್ಬೋದು, ನನಗೆ ಸಂಬಂಧಪಟ್ಟ ವಸ್ತು ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಸ್ಲಿಪ್ಪರ್ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದಪ್ಪಿ. ಅದ್ರಲ್ಲಿ 10 ಕಲರ್ ಅಪ್ಪಿ. ಸರಿ ಆಯ್ತು. ಈಗ ನಾನು ಏನ್ ಹೇಳ್ದೆ ಹೇಳಪ್ಪಿ? ಅದೇ ಕಲರ್ಗಳು ಯಾವ್ದಾರ 10. ಮತ್ತೆ ಅಯ್ಯಪ್ಪನ ಚೀಟಿ ಎತ್ಕೊಂಡೋಗಿ ಕೊಡ್ತೀನಿ ಅಂತ ಇದೆಯಾ? ಆಯ್ತು, ರೆಡ್ ಕಲರ್ ಕಲ್ ಕಲರ್. ಇಲ್ಲಪ್ಪಿ, ನಿನಗೆ ಅರ್ಥ ಆಗ್ಲಿಲ್ಲ ಅಂತ ನನಗೆ ಅರ್ಥ ಆಯ್ತು. ಬರೀ ಮೇಕಪ್ ಐಟಮ್ಸ್ ತರ್ಬೇಡಪ್ಪಿ. ಸರಿ ಆಯ್ತು. ಸ್ಪಾಂಜ್ಗಳು ತರ್ಬೇಡ, ನಾನು ಯೂಸ್ ಮಾಡಲ್ಲ. ಕಾಸ್ಟ್ಲಿ ಕ್ಲಿಪ್ಗಳು, ಆಂಟಿ ಕ್ಲಿಪ್ಗಳು ತರ್ಬೇಡ, ನಾನು ಯೂಸ್ ಮಾಡಲ್ಲ. ಸ್ಟಿಕ್ಕರ್, ಬಳೆನೋ, ಅದೋ ಇದೋ, ತರಕಾರಿನೋ, ತಿಂಡಿನೋ, ಬಟ್ಟೆನೋ, ಶೂನೋ, ಚೊಪ್ಲಿನೋ ಎಲ್ಲ ಮಿಕ್ಸು, ಚಿಪ್ಸ್ಗಳು ಅವು ಇವು. ಇದೆಲ್ಲ ಹೇಳ್ಬಾರ್ದು ಫ್ರೆಂಡ್ಸ್. ಇವುಗಳಲ್ಲಿ ತಗೋಬಾ ಅಂತ ಈ ಟಾಸ್ಕ್ ಅಲ್ಲಿ ಇರೋ ಲೆಕ್ಕ. ನನ್ ಗಂಡ ಬುದ್ಧಿವಂತ ಅಲ್ಲ, ಅದಕ್ಕೆ ಇದನ್ನೆಲ್ಲ ಹೇಳ್ಬೇಕಾದಂತ ಪರಿಸ್ಥಿತಿ ನನಗ್ ಬಂದೈತೆ. ರೆಡ್ ಬ್ರೌನ್ ಸ್ಪೆಲ್ಲಿಂಗ್ ಹೇಳಪ್ಪಿ. ಯಾವ್ದೇ ಬರೀ ಗ್ರೀನ್ ಬರಿತೀನಿ. ನನ್ಗೆ ಯಾವ ಇನ್ಶಿಯಲ್ ಗೊತ್ತಾ ಅದೆಲ್ಲ ಫಸ್ಟ್ ಬರ್ದ್ಬಿಡ್ತೀನಿ. ಗ್ರೀನ್, ಬ್ಲ್ಯಾಕ್, ವೈಟ್, ಪಿಂಕ್, ಪರ್ಪಲ್, ಆರೆಂಜ್. ಈ ಇನ್ಶಿಯಲು ಮಕ್ಕಳು ಮರ್ತೋಗ್ಬಿಡ್ಬೇಕು, ಓದಿರೋದು ಕಲ್ತಿರೋದು. 1 2 3 4 5 6 7 ಇನ್ನು 3 ಸ್ಕೈ ಬ್ಲೂ. ಇನ್ನೆರಡು ಕಲರ್ ಮೇಳಪ್ಪಿ, ನಂಗೆ ಕಲರ್ ಮರ್ತೋಗವೆ. ನಿನ್ ಫೇವ್ರೆಟ್ ಕಲರ್ ಯಾವುದು? ಹಸಿರು ಬರ್ತಿದ್ದೀನಿ. ಕಲರ್ಗಳೇ ಗೊತ್ತಾಗ್ತಿಲ್ವಲ್ಲ ನನಗೆ. ವೈಟು ಬರ್ತಿದ್ದೀನಿ. ಎಲ್ಲೋ ಡರ್ಟಿ ಫೆಲೋ ಕರೆಕ್ಟ್. ನನ್ನ ಗಂಡನ ಫೇವ್ರೆಟ್ ಕಲರ್. ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಬರಿತಿದ್ದೀನಿ ಇಲ್ಲ ಅಂತಾನು ಗೊತ್ತಿಲ್ಲ. ಮಕ್ಳು ಮರಿ ನೋಡಿದ್ರೆ ನಿಮ್ ಮಾಸ್ಟರ್ ಮಿಸ್ ಹೇಳ್ಕೊಟ್ಟಿರೋದೇ ಕರೆಕ್ಟ್, ಇದೆಲ್ಲ ರಾಂಗು. ಈ ತರ ಬರೆಯಕ್ ಹೋಗ್ಬೇಡ್ರಿ ನೀವು ಕಲರ್ಸ್ನ. 1 2 3 4 5 6 7 8 9 ಇನ್ನೊಂದೇ ಒಂದು ಕಪ್ಪು ಬರ್ತಿದ್ದೀನಿ. ಆರೆಂಜ್ ಬರ್ತಿದ್ದೀನಿ. ನೀಲಿ ಬರ್ತಿದ್ದೀನಿ. ಬ್ಲೂ, ನೀಲಿ ಕಲರ್ ಸ್ಕೈ ಬ್ಲೂನು ಐತಪ್ಪಿ. ಆಮೇಲೆ ಇನ್ನೊಂಥರ ಬ್ಲೂನು ಐತೆ. ಕನ್ನಡದ ಬರೀ ನಾವು ಪ್ಯೂರ್ ಭಾರತ ಮಾತೆ ಮೊಮ್ಮಕ್ಕಳು. ನಂಗೆ ಗೊತ್ತು ನೀನ್ ಕನ್ನಡಕ್ಕೆ ಬರ್ತೀಯ ಅನ್ಬಿಟ್ಟು. ಆಯ್ತು, ಕನ್ನಡದಲ್ಲಿ ಆಮೇಲೆ ಬ್ರಾಕೆಟ್ ಅಲ್ಲಿ ಬರೀತೀನಿ. ಈಗ ಇನ್ನೊಂದು ಕಲರ್ ಹೆಸರು ಹೇಳಪ್ಪಿ ಹೋಗ್ಲಿ. ಬ್ರೌನ್ ಹೆಸರು ಗೊತ್ತಿಲ್ಲ, ಬ್ರೌನ್ ಅಂತ ಬರಿತಾ ಇದ್ದೀನಿ. ಬ್ರೌನ್ ಅಲ್ಲಿ ಸುಮಾರು ಇದಾವೆ. ಬ್ರೌನ್ ಸ್ಪೆಲ್ಲಿಂಗ್ ಇದೇನಾ ಫ್ರೆಂಡ್ಸ್? ಐ ಡೋಂಟ್ ನೋ. ಓಕೆ, 10 ಕಲರ್ಸ್. ಮೊದ್ಲು ಕನ್ನಡದಲ್ಲಿ ಬರ್ದ್ಬಿಡ್ತೀನಿ ಎಲ್ಲ. ಕೈ ಕಾಲು ನಡ್ತವೆ ಯಾಕೆ ಅಂದ್ರೆ ಶಿವಾಗ ಪಥ್ಯ ಅಡ್ಗೆ ಫ್ರೆಂಡ್ಸ್. ನಾನು ಟೀ ಕಾಫಿ ಎಲ್ಲ ಕುಡಿಬೋದು, ಅದೇನಿಲ್ಲ. ಆಯಿಲ್ ಫುಡ್ ಕರ್ದಿರೋವು ಅವಿವು ಕೊಡಂಗಿಲ್ಲ. ಒಂದು 4-5 ದಿನ ಪಥ್ಯ ಇರಕ್ಕೆ ಹೇಳವ್ರೆ. ಅದಕ್ಕೆ ನಾನು ಸಂಜೆ ತಿಂತೀನಿ ಅಂತಲ್ಲ ಪಿನಿ, ನೆನ್ನೆ ಎಲ್ಲತ್ರ ಮಾಡ್ತಿದ್ದೆ. ಬೆಳಗ್ಗೆ ಹೋಟ್ಲಲ್ಲಿ ತಂದು ತಿಂತು ಊಟನ. ಅದು ಏನೋ ಎಣ್ಣೆ ಐಟಮ್ಸ್ ಎಲ್ಲ ತರಕಾರಿ ಪಲಾವು. ಆಮೇಲೆ ಮಧ್ಯಾಹ್ನ ಟೀ ಬನ್ನು ತಿಂದ್ವಿ. ಇನ್ನ ಬಿಡು ಅದೇ ನಡೀತೈತೆ ಅಂತ ಅನ್ಬಿಟ್ಟು ನಾನು ತಡ್ದಿಲ್ಲ ಹೊಟ್ಟೆಸಿಗೆ. ತಂಗಳನ್ನ ಉಪ್ಪಿನಕಾಯಿ ಹಾಕೊಂಡು ತಿನ್ಬಿಟ್ಟೆ. ನನ್ ಗಂಡನೇ ಮರ್ತಬಿಟ್ಟೆ. ನಿನ್ ಗಾಡಿ ತೊಳೆಯೋದ್ರಲ್ಲಿ ಬಿಸಿ ಆಗಿದ್ದೆ, ಅದಕ್ಕೆ ಹಿಂಗಾಯ್ತು. ಏನಾರ ಮಾಡ್ಕೊಂಡ ಸದ್ಯಕ್ಕೆ ಫ್ರೆಂಡ್ಸ್. ಕಿಚಡಿ ಆದ್ರೆ ಬರೀ ಎಣ್ಣೆ ಹಾಕ್ತಿರಾ, ಅದು ಟೇಸ್ಟೇ ಅನ್ಸಲ್ಲ, ತಿನ್ನಕ್ಕಾಗಲ್ಲ ಶಿವಾಗೆ ಅನ್ಬಿಟ್ಟು ಎಣ್ಣೆ ಬಳಸ್ತಿರಾನೆ ತರಕಾರಿ ಸಾರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತರಕಾರಿ ಸಾರು ಅನ್ನ ಮಾಡ್ತೀನಿ, ಆಮೇಲೆ ಇನ್ನೊಂದು ಟೈಮ್ ಮುದ್ದೆ ಮಾಡ್ಕೊಡ್ತೀನಿ. ಏನೋ ಫ್ರೆಂಡ್ಸ್, ನಾನು ಪ್ರೆಗ್ನೆಂಟ್ ಆಗಿ ನನಗೊಂದು ಮಗು ಆಗಿ ನನ್ ಗಂಡ ನನ್ಗೆ ಈ ತರ ಸಪ್ಪೆ ಊಟ ಪಥ್ಯದ ಅಡುಗೆಗಳೆಲ್ಲ ಮಾಡ್ಕೊಡ್ಬೇಕು. ಕಟ್ಕೊಂಡಾಗಿಂದ ನಾನೇ ಮಾಡ್ಕೊಡೋದಾಗೋಯ್ತು. ತರಕಾರಿ ಮಾತ್ರ ಹಾಕಿ ಬೇಳೆ ಕಮ್ಮಿ ಹಾಕ್ಬಿಟ್ಟು ಸಾರು ಮಾಡಿದೀನಿ ಫ್ರೆಂಡ್ಸ್. ಖಾರ ಎಲ್ಲ ಕಮ್ಮಿ ಹಾಕಿದೀನಿ, ಎಣ್ಣೆ ಅಂತೂ ಹಾಕೇ ಇಲ್ಲ. ಪರಿಸ್ಥಿತಿ ಅಂದ್ರೆ ತಾವೇ ಮಾಡ್ಕೊಂಡಿರೋದು. ಒಬ್ಬರ ಮನೇಲಿ ನೀರ್ ಕುಡಿಬೇಕಾದ್ರೂ ಇದು ಹಳೆ ಕಾಲ ಅಲ್ಲ, ಕಲಿಯುಗ ಇದು. ಬೇರೆಯವ್ರ ಮನೇಲಿ ಏನೇ ತಿನ್ನಕ್ ಮುಂಚೆ ಕುಡಿಯಕ್ ಮುಂಚೆ 1000 ಸಲ ಯೋಚನೆ ಮಾಡ್ಬೇಕು. ಇಲ್ಲಾಂದ್ರೆ ಈ ತರ ಅನ್ಭವಿಸ್ಬೇಕಾಗ್ತೈತೆ. ಎಚ್ಚರಿಕೆ ಗಂಟೆ. ಈ ಟೈಮಲ್ಲಿ ಈ ಡೈಲಾಗ್ ಎಲ್ಲ ಬೇಡ, ತಿನ್ನಪ್ಪಿ ಹೊಟ್ಟೆ ತುಂಬ ಫಸ್ಟ್. ಓಕೆ ಫ್ರೆಂಡ್ಸ್, ತಿನ್ಬಿಟ್ಟು 1 ಅವರ್ ರೆಸ್ಟ್ ಮಾಡಿನೂ ಆಯ್ತು. ಕತ್ಲೇನೆ ಆಗೋಯ್ತು ಫ್ರೆಂಡ್ಸ್. 6 ಗಂಟೆ ಒಳಗಡೆ ಎಲ್ಲ ಹೋಗಿ ತರಬೇಕು ಅನ್ಕೊಂಡೆ. ಇಟ್ಸ್ ಓಕೆ ಫ್ರೆಂಡ್ಸ್, ಶಿವ ಹೋಗಿ ತಗೊಬಂದ್ಬಿಡ್ಲಿ, ಆಮೇಲೆ ನಾನು ಹೋಗಿ ತಗೊಬರ್ತೀನಿ. ಇಬ್ರು ಒಂದೇ ಸಲನೂ ಹೋಗಕ್ಕಾಗಲ್ಲ, ಯಾಕಂದ್ರೆ ಒಬ್ಬರೊಬ್ರು ಗೊತ್ತಾಗೋಗ್ತಿದೆ. ಹೋಗ್ಬೋದು ಇಬ್ರು ಒಂದೇ ಸಲನೇ, ಆದ್ರೆ ಶಿವ ಸಪ್ರೇಟ್ ಆಗಿ ವಿಡಿಯೋ ಮಾಡ್ಕೋಬೇಕಲ್ಲ. ನಾನ್ ಸಪ್ರೇಟ್ ವಿಡಿಯೋ ಮಾಡ್ಕೋಬೇಕು ಒಂದೇ ಮೊಬೈಲಲ್ಲಿ. ಅದಕ್ಕೆ ಇಲ್ಲಿ ಫ್ರೆಂಡ್ಸ್ ಕನ್ನಡದಲ್ಲಿ ಸಹ ಬರ್ದಿದ್ದೀನಿ, ಕೆಂಪು ಆರೆಂಜು ಅವು ಶಿವ ಗೊತ್ತಾಗಲ್ಲ ಅನ್ಬಿಟ್ಟು. ಎಲ್ಲ ಟಾಸ್ಕ್ ಅರ್ಥ ಆಯ್ತಪ್ಪ. ನೀಟಾಗಿ ತಗೊಬರೋಗು.
ಈಗ ಪಕ್ಕ ಇನ್ನೂ 1 ಅವರ್ ಇಲ್ಲಿ 8 ಗಂಟೆ ಕೂತ್ಕೋತಿದೆ ಫ್ರೆಂಡ್ಸ್. ನಾನು ಕತ್ಲೆಲ್ಲ ಒಬ್ಳೆ ಹೋಗ್ಬಿಟ್ಬೋತೀನಿ. ನಾನು ಏನು ಬೇಜಾರಾಗಲ್ಲ ಫ್ರೆಂಡ್ಸ್. 5 ಗಂಟೆಗೆ ಪ್ಲಾನ್ ಮಾಡಿದ್ ಫ್ರೆಂಡ್ಸ್. 5 ಗಂಟೆಗೆ ಟಾಸ್ಕ್ ಸ್ಟಾರ್ಟ್ ಮಾಡಿ ನಾನು ಏನೇನೈತೆ ಇಬ್ರು ಶಾಪಿಂಗ್ ಮುಗಿಸಿ 6 ಗಂಟೆ ಒಳಗಡೆ ಎಲ್ಲ ಪ್ರಿಪೇರ್ ಆಗಿರ್ಬೇಕು ಅಂತ. ಈಗ 7 ಗಂಟೆ ಆಯ್ತು. ಶಿವಾಗೆ ಊಟ ಮಾಡಿಸಿ 5:30ಗೆ 1 ಅವರ್ ವೇಸ್ಟ್ ಆಯ್ತು. ನಿನ್ ಮೊಬೈಲ್ ವಿಡಿಯೋ ಮಾಡ್ತೀಯಾ? ಚೆನ್ನಾಗಿ ಬರಲ್ಲ. ತಗೋ ನನ್ನ ಮೊಬೈಲ್. ಓಕೆ ಫ್ರೆಂಡ್ಸ್, ಶಿವ ವಿಡಿಯೋ ಮಾಡ್ಕೊ ಬರ್ಲಿ. ನಾನು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಸಾಮಾನು ನಾರು ಮಾಮೂಲಿ ನಾರು. ಯಾವ ಕನ್ನಡನ ಇದು? ತಗೊಂಡು ಕೊಡು. ಅಕ್ಕ ಅನ್ಬೇಡಪ್ಪ ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್. ಸಾಕು. ಎಷ್ಟು? ಯಾರಿಗಮ್ಮ ಬೇಕು ಈ ಸಂಸಾರ? ನನ್ ಗಂಡ ಹೆಂಗ್ ವಿಡಿಯೋ ಮಾಡೈತೆ ಅಂತ ನೋಡಕ್ಕೆ ಎಕ್ಸೈಟ್ ಆಗಿದ್ದೀನಿ ಫ್ರೆಂಡ್ಸ್. ಫಸ್ಟ್ ಟೈಮ್ ನಾನು ಹೆಂಗ್ಸರು ವಿಡಿಯೋ ಮಾಡಬಾರ್ದಪ್ಪು. ಅದು ಯಾರಾದ್ರೂ ಆಗ್ಲಿ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾರೆ. ಬೈದ್ಬಿಟ್ರಾ? ಹಾ, ಹೆಂಗ್ಸರ್ ವಿಡಿಯೋ ಮಾಡಕ್ ಹೋಗ್ಬಾರ್ದು. ನಿಂಗೆ ಫಸ್ಟ್ ಟೈಮ್ ಅಲ್ಲ, ಗೊತ್ತಾಗ್ಲಿಲ್ಲ. ಏನೋ ತಂದೈತೆ. ಮುಚ್ಚಿ ಕಪ್ಪಿ. ಸರ್ಪ್ರೈಸ್ ಆಯ್ತು. ಮುಚ್ಚು ಏನಾರ ಬಟ್ಟೆ ಗಿಟ್ಟೆ ಮುಚ್ಚು. ಹಿಂಗಿ ನನ್ ಬಾಳಲ್ಲಿ ನನ್ ಗಂಡ ಸರ್ಪ್ರೈಸ್ ಕೊಡೋದು. ಎಕ್ಸೈಟ್ಮೆಂಟ್ ಇರ್ಬಾರ್ದು. ಆದ್ರೆ ನಾನೇನು ನೋಡ್ಲಿಲ್ಲ ಫ್ರೆಂಡ್ಸ್. ಹೋಗ್ಲಿ, ನಾನು ತಗೋಬರ್ಲ. ಹೋಗಿ ಯಾವತ್ತೂ ಅಷ್ಟೇ ನಿನ್ನ ಹಿಂಗ್ ವಿಡಿಯೋ ಮಾಡ್ಕೊಬಾ ಅಂದಾಗ ಹೆಂಗ್ಸರ್ನ ಫೋಕಸ್ ಮಾಡಬಾರ್ದು. ಓಕೆ? ಈಗ ನಿನ್ನ ಹೇಳ್ತೀನಿ, ಯಾರು ವಿಡಿಯೋ ಮಾಡ್ತಾರೆ, ನೀನು ಏನ್ ಮಾಡ್ತೀಯಾ? ಏನು ಮಾಡಲ್ಲ, ಸೈಲೆಂಟ್ ಆಗಿ ಹೋಗ್ತೀಯ. ಅದು ನನ್ಗೆ ಗೊತ್ತಿರೋ ವಿಷಯ. ನಮ್ಗೆ ಅಮೌಂಟ್ ಕೊಡಿ, ನಾವು ಹೋಗ್ಬಿಟ್ಟು ಬರ್ತೀವಿ. 1,000 ಎಷ್ಟೋ ಕೊಡಪ್ಪ, ನಾನು ಏನೋ ಒಂದು ಮ್ಯಾನೇಜ್ ಮಾಡ್ತೀನಿ. ಅಯ್ಯಪ್ಪ, ಏನಪ್ಪ ಇದು? ನನ್ನ ಜೇಬ್ನಲ್ಲಿ ದುಡ್ಡು ತುಂಬಿರೋದು ಸಂಬಳದ ದಿನ ಮಾತ್ರ. ಮಂತ್ ಎಂಡ್ ಅಲ್ಲ ಫ್ರೆಂಡ್ಸ್, ನಾವು ಈಗ ಪ್ಲಾನ್ ಮಾಡಬಾರ್ದಿತ್ತು. ಇಟ್ಸ್ ಓಕೆ ಫ್ರೆಂಡ್ಸ್. ಸರಿ, ನಾನು ಹೋಗ್ಬಿಟ್ಟು ಬರಲಾ? ಶಿವ ಪ್ಲಾನ್ ಏನು ಗೊತ್ತಾ ಫ್ರೆಂಡ್ಸ್? ಇಷ್ಟು ಲೇಟ್ ಮಾಡ್ಸೋಕ್ಕೆ ನನಗೆ ಗೊತ್ತಾಯ್ತು ಮಧ್ಯಾಹ್ನದಿಂದನೇ ಹೇಳ್ದೆ ನಾನು, ಹೋಗೋಣ ಹಿಂಗೆ ಶಾಪಿಂಗ್, ಹಿಂಗೆ ಪ್ಲಾನ್ ಮಾಡೋಣ, ಹಿಂಗೆ ಕಲರ್ ಚಾಲೆಂಜ್ ಅಂತ. ಮಧ್ಯಾಹ್ನದಿಂದನೇ ಪ್ಲಾನ್ ಮಾಡ್ತೈತೆ. ಇರು ಒಂದು ಸ್ವಲ್ಪ ರೆಸ್ಟ್ ಮಾಡ್ಬಿಡ್ತೀನಿ, ಗಾಡಿ ತೊಳೆದ್ಬಿಡ್ತೀನಿ. ಅಂದರೆ ಇವತ್ತು ಪ್ಲಾನ್ ಕ್ಯಾನ್ಸಲ್ ಮಾಡೋಕ್ಕೆ ಏನೇನೋ ಮಾಡ್ತು, ಹಂಗಾಗಿ ಲೇಟ್ ಆಯಿತು ಫ್ರೆಂಡ್ಸ್. ಓ, ಕೊಡು ATM ಮತ್ತೆ. ಬನ್ನಿ ಫ್ರೆಂಡ್ಸ್, 8 ಗಂಟೆ ಇವಾಗ. ನಾನು ನಿಜವಾಗ್ಲೂ ಇಷ್ಟ ಆಗ್ತಾಯಿಲ್ಲ ಫ್ರೆಂಡ್ಸ್ ಇವಾಗ ಹೋಗೋಕ್ಕೆ. ಕತ್ಲೆನಲ್ಲಿ ಒಂದು ಸ್ವಲ್ಪ ಸಂಡೇ ಟೈಮು ಜಾಸ್ತಿ ಫ್ರೆಂಡ್ಸ್. ಈ ಏರಿಯಾದಲ್ಲಿ ಜನಗಳು, ಬೈಕ್ಗಳು ಎಲ್ಲ, ಮತ್ತು ಸಂಡೇ ಎಲ್ಲ ತುಂಬ ಜನ ಡ್ರಿಂಕ್ಸ್ ಮಾಡಿರ್ತಾರೆ. ಬೈಕ್ ಹೆಂಗೆ ಓಡಿಸ್ತಾರೋ. ನಾನು ರೋಡ್ ಸೈಡ್ ನಡ್ಕೊಂಡು ಹೋಗ್ಬೇಕು. ನಾನು ಹೋಗ್ತೀನಲ್ಲ ಫ್ರೆಂಡ್ಸ್ ಮಾಮೂಲಿ ಡೇ ಟೈಮಲ್ಲಿ. ಆ ರೋಡಲ್ಲಿ ನೈಟ್ ಟೈಮ್ ಓಡಾಡೋಕ್ಕಾಗಲ್ಲ. ಗಡ್ಡನ್ ಕರ್ಕೊಂಡೋದ್ರೆ ಅಪ್ಪಿ, ನೀನು ಬಂದು ಒಂದು ಕಡೆ ನಿಂತ್ಕೋತೀಯ, ನಾನೆಲ್ಲ ಪ್ಯಾಕ್ ಮಾಡ್ಕೊಂಡು ತಗೊಂಡು ಬರ್ತೀನಿ. ನನಗ್ಯಾಕೋ ಸೇಫ್ ಅಲ್ಲ ಇಷ್ಟೊತ್ತಲ್ಲಿ ಒಬ್ಬಳೇ ಹೋಗೋದು ಅನಿಸ್ತಿದೆ. ಒಂದೇ ಐಟಮು ಒಂದೇ ಅಂಗಡಿಗೆ ಓಟ್ ಬರೋದಾದ್ರೆ ಒಂಥರ ಫ್ರೆಂಡ್ಸ್. ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಕಲರ್ ಚಾಲೆಂಜ್ ಆಗಿರೋದ್ರಿಂದ ನಾನು ಮಿಕ್ಸು ಎಲ್ಲ ಕಡೆ ಓಡಾಡಬೇಕು. ಇಲ್ಲ ಬಿಟ್ಬಿಟ್ಟು ಬಂದ್ಬಿಡು, ನಾನು ಬರ್ತೀನಿ. ಹಾಂ, ಹಿಂಗೆ ಮಾಡ್ಕೊಂಡ್ರೆ ಫ್ರೆಂಡ್ಸ್. ಇಲ್ಲ ಬಿಟ್ಬಿಟ್ಟು ಬಂದ್ಬಿಡು, ನಾನು ಬರ್ತೀನಿ. ಏನೋ ಒಂದು ಐಟಮ್ ಇವಾಗ ಸೀಕ್ರೆಟ್ ಆಗಿ ಮುಚ್ಚಿಕೊಂಡೋಯ್ತು ಫ್ರೆಂಡ್ಸ್. ಎಲ್ಲರೂ ಐಟಮ್ಸ್ ಎಲ್ಲ ತೆಗ್ದು ಇಟ್ಕೊಂಡು ಆಮೇಲೆ ಚಾಲೆಂಜ್ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಕಲರ್ಸ್ದು ನಾನು ಯಾಕೆ ಫುಲ್ಲು ಡೀಟೇಲ್ ಆಗಿ ಮಾಡ್ತಾ ಇದ್ದೀನಿ ಅಂದರೆ, ಆನಿವರ್ಸರಿಗೆ ಶಿವ ಸರ್ಪ್ರೈಸ್ ಆಗಿ ಗಿಫ್ಟ್ ಅವು ಐಟಮ್ಸ್ ಎಲ್ಲ ತಂದಾಗ, ಇಲ್ಲ ಶಿವಣ್ಣ ಇದೆಲ್ಲ ತಂದಿರೋದು ನಮಗೆ ಡೌಟು, ನೀವು ಹೋಗಿರ್ತೀರಾ ಅಂತ ಡೌಟ್ ಪಟ್ಟರು ಕೆಲವರಲ್ಲ, ಒಬ್ಬರೇನೇನೆ. ಅದು ಸ್ವಲ್ಪ ನನಗೆ ಬೇಜಾರಾಯಿತು. ಹೌದಲ್ಲ ಅಂತ ಅಂದ್ಬಿಟ್ಟು ಮಾಡಿದ್ರೆ ನಾನು ಸೀರಿಯಸ್ ಆಗಿ ಮಾಡ್ತೀನಿ ಫ್ರೆಂಡ್ಸ್ ವಿಡಿಯೋನ. ಆ ಥರ ನಾನು ಹೋಗಿ ಅದು ಫೇಕ್ ಆಗೆಲ್ಲ ಅದನ್ನೆಲ್ಲ ಮಾಡಬಾರ್ದು. ನನಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಇಷ್ಟ, ಸರ್ಪ್ರೈಸ್ಗಳು. ಹಂಗಾಗಿ ನಾನು ಹೆಂಗೆ ಮಿಸ್ ಮಾಡ್ಕೋತೀನಿ. ಶಿವನೇ ತಗೋಬಾ, ನನಗೆ ಇಷ್ಟ ಸರ್ಪ್ರೈಸ್ ಅಂತ ಹೇಳ್ತೀನಲ್ಲ, ಹಂಗಾಗಿ. ಓಕೆ ಫ್ರೆಂಡ್ಸ್, ಈಗ ಶಿವನ ಕರ್ಕೊಂಡೋಗಿ, ಇಲ್ಲ ಅಲ್ಲೆಲ್ಲಾರ ನಿಲ್ಲಿಸ್ತೀನಿ ಅಂಗಡಿ ಹತ್ರ. ಇಲ್ಲೇ ನಿಂತ್ಕೊಬರ್ಬೇಡ, ನೋಡಬೇಡ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ನಾನು ತಗೋಬತ್ತೀನಿ. ವಿಡಿಯೋ ಮಾಡಬೇಡ ಅಂದ್ರ ಬೇಜಾರಾಯ್ತಾ? ಇದೆಲ್ಲ ಕಾಮನ್ ಬಿಡಪ್ಪಿ, ನಿನಗೂ ಗೊತ್ತಿಲ್ವಲ್ಲ. ಇದಕ್ಕೆಲ್ಲ ಬೇಜಾರು ಮಾಡ್ಕೋತಾರ? ಇದೆಲ್ಲ ಲೈಫಲ್ಲಿ ಕಾಮನು. ನಿನಗೆ ಬರೀ ಇಷ್ಟಕ್ಕೆ ಹಿಂಗಂತೀಯ. ಮಧುರಮ್ಮನ ಜಾತ್ರೆಯಲ್ಲಿ ಮಂಗಳಮುಖಿ ನನಗೆ ಅಷ್ಟು ಅವಮಾನ ಮಾಡಿದ್ರು ನನಗೆ ಎಷ್ಟಾಗಿರಲ್ಲ. ಅದು ನಿನ್ನ ಎದುರುಗಡೆನೆ.
ಯಾವ ಅಂಗಡಿ ಅಲ್ಲ, ಒಂದ್ ಕಡೆ ನಿಲ್ಸು. ನಾನು ಎಲ್ಲೆಲ್ಲ ಹೋಗ್ತೀನಿ, ಆಮೇಲೆ ATM ಹತ್ರ ನಿಲ್ಸ್ಬಿಟ್ಟು ಡ್ರಾ ಮಾಡ್ಕೊಡು. ಆಮೇಲೆ ನಾನು ಎಲ್ಲೆಲ್ಲ ಹೋಗ್ತೀನಿ, ಎಲ್ಲೆಲ್ಲಿ ಬರ್ತೀನಿ ನಂಗೆ ಗೊತ್ತಿಲ್ಲ. ನಮ್ಗೆ 1 ಲಕ್ಷ ಆದ್ರೆ ಸಾಕಾಗ್ಬೋದು ಅಂತ ನಮ್ಮ ಅನಿಸಿಕೆ. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನಂಬೋದು. ಇದ್ರೊಳಗೆ ನಾನು ಬರೋದಲ್ಲಿ AC ಇರ್ತಿದೆ ಅಂದ್ಬಿಟ್ಟು AC ಇಲ್ಲ, ಇಲ್ಲಿ ವರ್ಕ್ ಆಗ್ತಾ ಇಲ್ಲ. AC ಐತೆ ಫ್ರೆಂಡ್ಸ್, ವರ್ಕ್ ಆಗ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ಈಗ ನಾನು ಐಟಮ್ ಎಲ್ಲ ತಗೊಂಡು ಶಿವನ್ ಇಲ್ಲೇ ಅಲ್ಲಿ ಎದುರುಗಡೆ ಇಲ್ಲಿ ಫ್ರೆಂಡ್ಸ್ ಅವರೇ ಪಕ್ಕದಲ್ಲಿ ಮೆಡಿಕಲ್ ಸ್ಟೋರ್ ಅವಣ್ಣ ಮಾತಾಡ್ಕೊಂಡಿರ್ತೈತೆ. ನಾನು ಹೋಗ್ಬಿಟ್ಟು ಪಟ ಪಟ ಅಂತ ಶಾಪಿಂಗ್ ಮುಗಿಸ್ಕೊಳ್ತೀನಿ. ಟೋಟಲಿ 700 ರೂಪಾಯಿಗೆ 20 ರೂಪಾಯಿ ಕಮ್ಮಿ ಕೊಟ್ಟೈತೆ ಫ್ರೆಂಡ್ಸ್. ಇದ್ರಲ್ಲಿ ನಾನು ಏನೇನು ತಗೋಬತ್ತೀನಿ ನೋಡೋಣ. ಇಲ್ಲೇ ವೇಟ್ ಮಾಡ್ತಾರೋ, ಎಲ್ಲೋಗೋದು ಫಸ್ಟ್ ಅಂತಾನೆ ಗೊತ್ತಾಗ್ತಾ ಇಲ್ಲ. ಆಗ್ಲೋತಾದ್ರೆ ಈ ಏರಿಯಾದಲ್ಲಿ 1000 ಸಲ ಓಡಾಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಈ ರೋಡಲ್ಲೆಲ್ಲ ನೈಟ್ ಟೈಮ್ ಮಾತ್ರ ಸೇಫ್ ಅಲ್ಲ, ಅದು ಸಂಡೇ ಟೈಮ್ ಮಾತ್ರ ಸೇಫ್ ಅಲ್ವೇ ಅಲ್ಲ. ಈ ರೋಡಲ್ಲಿ ಬಾರ್ ಬೇರೆ ಐತೆ, ಕುಡ್ದಿರ್ತಾರೆ ಗಂಡ್ಮಕ್ಳು. ನಾವ್ ಹೆಣ್ಮಕ್ಳು ಯಾವ್ದ್ರಲ್ಲಿ ಕಮ್ಮಿ ಇಲ್ಲ, ನಮಗೂ ಸ್ವಾತಂತ್ರ್ಯ ಸಿಕ್ಕೈತೆ ಅಂತ ಓಡಾಡೋದಕ್ಕಿಂತ ನಾವೇ ಸ್ವಲ್ಪ ಹುಷಾರಾಗಿರೋದ್ ಮೇಲೂ, ಪ್ರಾಬ್ಲಮ್ ಆದ್ಮೇಲೆ ಅನುಭವಿಸೋದಕ್ಕಿಂತ ನಾವೇ ಹುಷಾರಾಗಿರೋದ್ ಮೇಲೂ ನಮ್ಮ ಸೇಫ್ಟಿ ನಮಗೆ ಮುಖ್ಯ ಅಲ್ಲ. ಮೊದಲು ಚಪ್ಪಲಿ ಅಂಗಡಿಗೆ ಹೋದೆ ಫ್ರೆಂಡ್ಸ್, ಚಪ್ಪಲಿ ತಗೊಳ್ಳೋಣ ಅಂತ. ಫಸ್ಟ್ ಐಟಮ್ ಚಪ್ಪಲಿ ತಗೊಂಡೆ ಫ್ರೆಂಡ್ಸ್. ಕಂಜೂಸು ಎಕ್ಸ್ಟ್ರಾ ಚಪ್ಪಲಿ ತಗೊಳ್ಳೋದೇ ಇಲ್ಲ, ಒಂದು ಕಿತ್ತೋಗೋವರೆಗೂನು. ಅದಕ್ಕೆ ಎಕ್ಸ್ಟ್ರಾ ಚಪ್ಪಲಿ ತಗೊಂಡೆ. ಈಗ ಬಟ್ಟೆ ಅಂಗಡಿಗೆ ಬಂದೆ ಫ್ರೆಂಡ್ಸ್. ಇರೋದು 700 ರೂಪಾಯಿ, ಅದ್ರಲ್ಲೂ 20 ರೂಪಾಯಿ ಕಮ್ಮಿ. ಅದ್ರಲ್ಲಿ ಏನೇನೆಲ್ಲ ತಗೋತೀನಿ ಅಂತ ನೀವು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀರಲ್ಲ ಫ್ರೆಂಡ್ಸ್. ನಾನೆಲ್ಲ ಕಮ್ಮಿ ರೇಟಿದೆ ತಗೊಳ್ಳೋದು ಫ್ರೆಂಡ್ಸ್. ನಮ್ದೇನು ಬಟ್ಟೆಗಳಿಗೆ ಜಾಸ್ತಿ ಬಜೆಟ್ ಇರಲ್ಲ. T-ಶರ್ಟ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಸುಮಾರು ಶರ್ಟ್ಗಳು ನೋಡಿದೆ. ಶಿವಗೆ ಇರಬಾರ್ದು ಕಲರು, ಡಿಸೈನು ಆ ಥರ ತಗೋಬೇಕು ಅಂತ ಅಂದ್ಬಿಟ್ಟು ನಾನು ಅಷ್ಟು ಹುಡುಕಿದ್ದು. ಇವೆಲ್ಲದರಲ್ಲೂ ಸೆಲೆಕ್ಟ್ ಮಾಡಿ ಒಂದು ತಗೊಂಡೆ. ಲಾಸ್ಟಲ್ಲೇ ತೋರಿಸ್ತೀನಿ ಫ್ರೆಂಡ್ಸ್, ನಾವು ಚಾಲೆಂಜ್ ವಿಡಿಯೋಸ್ ಸ್ಟಾರ್ಟ್ ಮಾಡ್ತೀವಲ್ಲ ಆವಾಗಲೇ ತೋರಿಸ್ತೀನಿ ಯಾವ ಶರ್ಟ್ ತಗೊಂಡೆ ಏನು ಕತೆ ಅಂತ ಅಂದ್ಬಿಟ್ಟು. ಇದ್ರಲ್ಲೆಲ್ಲ ಒಂದು ಶರ್ಟನ್ನು ಸೆಲೆಕ್ಟ್ ಮಾಡ್ಕೊಂಡೆ ನಾನು. ಹೆಣ್ಮಕ್ಳಿಗಾದ್ರೆ ಆರಾಮಾಗಿ ಶಾಪಿಂಗ್ ಮಾಡ್ಬೋದು ಫ್ರೆಂಡ್ಸ್. ಗಂಡ್ ಮಕ್ಳು ಸಿಕ್ಕಾಪಟ್ಟೆ ಕಷ್ಟ, ತಲೆನೇ ಓಡ್ತಲ್ಲ ಏನ್ ತಗೊಳೋದು ಅಂತ. ಇನ್ನೊಂದೇನು ಅಂದ್ರೆ ಫ್ರೆಂಡ್ಸ್, ಶಿವಾಗೆ ತಿನ್ನೋ ಐಟಮ್ಸ್ ಏನು ತಗೊಳಂಗಿಲ್ಲ. ಯಾಕಂದ್ರೆ ಇವಾಗ ಪಥ್ಯದಲ್ಲ ಐತಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗ್ತಾರದು ನನಗೆ. ಒಳ್ಳೆ ಟೈಮಲ್ಲಿ ಈ ಟಾಸ್ಕ್ ಸೆಲೆಕ್ಷನ್ ಮಾಡಿದ್ದೀನಿ, ತಲೆ ಕೆಟ್ಟೋಗ್ತೈತೆ. ಅದಕ್ಕೆ ಮೆಡಿಕಲ್ ಶಾಪ್ಗೆ ಹೋಗ್ತೀನಿ ಫ್ರೆಂಡ್ಸ್. ಶಿವ ಜಾಸ್ತಿ ಬಳಸೋದೇ ಮೆಡಿಸನ್ಸ್ ಅಲ್ಲ, ಹಂಗಾಗಿ ಮೆಡಿಕಲ್ ಶಾಪ್ಗೆ ಹೋದ್ರೆ ಇನ್ನೂ ತಲೆ ಕೆಟ್ಟೋಯ್ತು, ಏನು ತಗೊಳ್ಳೋದು ಏನು ಬಿಡೋದು ಅಂತ ಅಂದ್ಬಿಟ್ಟು. ಆಮೇಲೆ ಹಿಂಗೆ ನಡೀತೈತೆ ನಮ್ಮ ಜೀವನದಲ್ಲಿ, ಹಿಂಗೆ ಟಾಸ್ಕ್ ಎಲ್ಲ ಮಾಡ್ತಾ ಇದೀವಿ ಅಂತ ಈ ಅಣ್ಣನಿಗೆ ಹೇಳ್ದೆ. ಈ ಅಣ್ಣ ಪರಿಚಯ ಇಲ್ಲ, ಹಂಗಾಗಿ ಅವರೇ ಒಂದು ಸ್ವಲ್ಪ ಕಲರ್ ಎಲ್ಲ ಸೆಲೆಕ್ಷನ್ ಮಾಡಿಕೊಟ್ರು. ಬ್ಲರ್ ಯಾಕೆ ಮಾಡಿದ್ದೀನಿ ಅಂದರೆ ನಿಮ್ಗೆ ಗೊತ್ತಾಗಬಾರ್ದು, ಸರ್ಪ್ರೈಸಾಗಿ ನಿಮಗೂ ತೋರಿಸ್ಬೇಕು ಅಂತ. ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಕಲರ್ ತಗೊಂಡಿದ್ದೀನಿ. ಶಿವ ಬಿಟ್ಬಿಟ್ಟು ಹೋಗ್ಬಿಡ್ತು ಫ್ರೆಂಡ್ಸ್, ಇಲ್ಲೇ ಇರೋ ಅಂತ ನಾನು ಹೇಳಿದ್ದೆ. ಈಗ ನಾನೇ ನಡ್ಕೊಂಡು ಹೋಗ್ಬೇಕು. ನಾನು ಆಗ್ಲೇ ತಾನೇ ಅನ್ಕೊಂಡೆ ಫ್ರೆಂಡ್ಸ್, ಇಷ್ಟೊತ್ತಲ್ಲಿ ರೋಡ್ ಸರಿ ಇಲ್ಲ, ಕುಡ್ದಿರ್ತಾರೆ ಅಂತೆಲ್ಲ. ಈಗ ಜಸ್ಟ್ ಮಿಸ್ ಆಗಿ ಬಂದಿದ್ದೀನಿ. ಯಪ್ಪ, ಅಲ್ಲಿ ಎದುರುಗಡೆ ಬರ್ತಾ ಇದ್ದೀನಿ, ಕಾಣಿಸೋದೇ ಇಲ್ಲ. ಅದೇನೋ ಟರ್ನಿಂಗ್ ಆದರೆ ಒಂಥರ ಫ್ರೆಂಡ್ಸ್, ಪಾಪ ಹುಡುಗನ್ ಕಾಣಿಸ್ಲಿಲ್ಲ ಅನ್ಕೋಬೋದು. ಮೇನ್ ರೋಡು, ಇಬ್ಬರು ಬರ್ತಾ ಇದ್ದೀವಿ, ನನ್ನಿಂದ ಒಂದು ಅಮ್ಮ ಹೆಂಗ್ಸು ಬರ್ತಾವ್ರೆ, ಕಾಣಿಸ್ಲಿಲ್ಲ. ಸಡನ್ನಾಗಿ ಬಂದು ಒಂದು ಅಡಿಲಿ ಏನು ಹಿಂಗೆ ಬರ್ತಾವನಲ್ಲ, ಮೋಸ್ಟ್ಲಿ ಹಿಂಗೆ ಬಂದು ಸೈಡ್ಗೆ ಸ್ಟೈಲಾಗಿ ಓಡಿಸ್ತಾರಲ್ಲ ಫ್ರೆಂಡ್ಸ್ ಬೈಕು, ಆ ಥರ ಓಡಿಸ್ಕೊಂಡು ಹೋಗ್ತಾನೇನೋ. ಅಂದರೆ ನನ್ನ ಕಿರ್ಚಾಬಿಟ್ಟೆ, ಆಮೇಲೆ ಬ್ರೇಕ್ ಹಾಕವನೆ. ಅಪ್ಪ ಕೈ ಕಾಲೆಲ್ಲ ನಡುತ್ತೈತಿ. ಅರ್ಧ ವರ್ಷ ಸುಧಾರಿಸ್ಕೋಬೇಕು ಫ್ರೆಂಡ್ಸ್. ಈಗ ನಾನು ಶಿವಾಗ ಹೇಳಿದ್ರೆ ಇದೆಲ್ಲ ಬೇಕಾ ಹಂಗೆ ಹಿಂಗೆ ಅಂತ, ಆಮೇಲೆ ಅದೇ ದೊಡ್ಡ ರಾಧ ಅಂತ ಮಾಡ್ತೈತೆ. ನಾನು ಬರ್ತಾ ಇದ್ದೀನಿ ಅಂದ್ರೆ ಟಾಮು ಬರ್ತಾ ಇಲ್ಲ ಅಂದರೆ ಇಬ್ಬರು ಬಾಗ್ಲಾಕೊಂಡು ಒಳಗಡೆ ಲಾಕ್ ಮಾಡ್ಕೊಂಡು ಆರಾಮಾಗಿ ಮಲಗವ್ರೆ. ಇನ್ನೊಂದು 1000 ಆದರೂ ಎಕ್ಸ್ಟ್ರಾ ಕೊಟ್ಟಿದ್ರೆ, 1-2 ಥರ ಇನ್ನೂ ಚೆನ್ನಾಗಿರೋದು ತಗೋಬೋದಾಯ್ತು ಫ್ರೆಂಡ್ಸ್. ಎಕ್ಸ್ಟ್ರಾ ನಾನು ಹೇಳಿಲ್ವಾ ಫ್ರೆಂಡ್ಸ್, ಒಳಗೆ ಆರಾಮಾಗಿ ಅವರೇ ನನ್ನ ಮರ್ತ್ಬಿಟ್ಟು ಅಂತ. ಬಿಟ್ಬಿಟ್ಟು ಬಂದೇ ಬಿಟ್ಟೈತೆ. ಅಪ್ಪಿ ಜಸ್ಟ್ ಮಿಸ್ ಆಯ್ಕೊಳನಿ ಈಗ. ಅಲ್ಲ ಪಿ, ಇಲ್ಲಿ ಸ್ಮಶಾನದ ಹತ್ರ ಮೇನ್ ರೋಡ್ ಕಾಣಿಸೋದಿಲ್ಲ ಹುಡುಗರಿಗೆ. ಅಮ್ಮ ಶಿವಾಗ ಹೇಳ್ಬಾರ್ದು ಅನ್ಕೊಂಡ್ ಬಂದು ನಾನೇ ಹೇಳ್ದೆ. ಒಳ್ಳೆ ತಿಕ್ಲಿ. ಅಪ್ಪಿ ಒಂದಡಿ ನಾನೆಲ್ಲ ಹತ್ರ ಬರ್ತಾನೆ ಇದ್ದ ಹುಡ್ಗ, ಸ್ಟ್ರೈಟ್ ಆಗಿ ಹೆಲ್ಮೆಟ್ ಹಾಕೊಂಡು ಫುಲ್ಲು ದೊಡ್ಡ ಬೈಕ್ ಬಂದಿತ್ತಲ್ಲ ಅಪ್ಪಿ. ನಾನು ಹೋಗ್ತಾವನೆ ಹಿಂಗ್ ಬಂದ್ ಸೈಡ್ಗೆ ಹೋಗ್ತಾನೆ ಅಂದ್ರೆ ನಾನ್ ಕಿರ್ಚೋವರ್ಗು ಬರ್ತಾವನೆ. ಕಿರ್ಚಿಲ್ಲ ಅಂದ್ರೆ ಆರಾಮಾಗಿ ಗುತ್ಕೊಂಡು ಹೋಗಿರೋರು ಸ್ಟೈಲಾಗಿ. ಏನಿಲ್ಲ ಹಂಗೆ ಹಿಡ್ಕೊಂಡು ಜಾಡ್ಸ್ಬಿಡ್ತಾ ಇದ್ದೆ ನಾನು. ಉಣ್ಮೇಲೆ ಓಡಾಡ್ಬಾರ್ದಂತೆ. ಓಕೆ ಸ್ಟಾರ್ಟ್ ಮಾಡುವ. ಇದಳು ನಿಂತಂದ್ರೆ ಐಟಮ್ಸ್ ಎಲ್ಲ ಎತ್ಕೋ ಫ್ರೆಂಡ್ಸ್. ನನ್ನ ಐಟಮ್ಸ್ ಇಲ್ಲ. ಓ ಬಿಲ್ಡಪ್ ರಾಜಾ. ಓಕೆ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ಫ್ರೆಂಡ್ಸ್. ನಾನು ಎಲ್ಲಾ ಕಲರ್ ತಂದಿದ್ದೀನಿ ಅನ್ನೋದೇ ಡೌಟ್ ಫ್ರೆಂಡ್ಸ್. ನಾನ್ ಚೀಟಿ ನೆನ್ಪಿಕೋಬೇಕಾಯ್ತು. ಓಕೆ ಫಸ್ಟ್ ಕಲರ್ ರೆಡ್ ತೆಗಿ. ಶಿವ ತೆಗಿಯೋದು ನೋಡೋಣ ಫ್ರೆಂಡ್ಸ್ ಫಸ್ಟ್. ಎಲ್ಲ ಓಪನ್ ಟೇಬಲ್ ಮೇಲೆ ಇಟ್ಬಿಟ್ಟು ಬಿಚ್ಚಪ್ಪಿ, ಪರವಾಗಿಲ್ಲ.
ಓ ಫ್ರೆಂಡ್ಸ್, ನನ್ ಪ್ರಕಾರ ನೀನೇನೋ ವೇಸ್ಟ್ ತಂದಿರ್ತಿ ಅನ್ಕೊಂಡೆ ಅಪ್ಪಿ. ಮೊನ್ನೆ ಹೋದ್ಸಲ ಆನಿವರ್ಸರಿ ತಂದಿತ್ತಲ್ಲ ಹಂಗೆ. ನಾಟ್ ಬ್ಯಾಡ್ ಯಾ. ಟ್ಯಾಂಕ್ ಚಿನ್ನ. ಬ್ಯಾಂಗಲ್ಸ್ ಇದು ಹೊಡೆದೋಗ್ಬಿಡ್ತೈತೆ, ಸೈಡ್ಗೆ ಇಟ್ಕೋತೀನಿ. ನಾನ್ ರೆಡ್ ತರ್ಸ್ಲಾ? ಆ ಕಡೆ ತಕೊಳ್ಳಿ. ಸರ್ಪ್ರೈಸ್ ಮಾಡಿ ಎಲ್ಲ ಬಗ್ ನೋಡ್ಬಾರ್ದು. ರೆಡ್ಡು ತಂದಿದ್ದೀನಿ. ಹಾ ಕಟ್ಟಡ ಕಿಟ್ಕ್ಯಾಟ್ ಫ್ರೆಂಡ್ಸ್. ಗ್ರೀನ್ ಅಂದ್ರೆ ಹಸಿರು. ಬ್ಯಾಂಗಲ್ ಏನಂತಂದ್ವಿ, 2 ಮಾತ್ರ ಇಕ್ತೀನಿ ಫ್ರೆಂಡ್ಸ್. ಜಾಸ್ತಿ ಇಕ್ಕಿದ್ರೆ ಬಿದ್ದೋಗ್ತಿದೆ, ಗಾಜದಲ್ಲ ಹಾಗಾಗಿ. ಸಾಮಾನ್ಯ ಜನ ತಲೆ ಉಪಯೋಗಿಸೈತೆ ಫ್ರೆಂಡ್ಸ್. ವಿಕ್ಸ್ ಫ್ರೆಂಡ್ಸ್, ಇಲ್ಲಿ ಗ್ರೀನ್ ಐತಲ್ಲ, ನಿನಗ್ ಬೇಕಾಗಿರೋದೇನೆ. ವಾವ್, ಮತ್ತೆ ಎಕ್ಸೈಟ್ ಆಗಲ್ಲ ನೀನು? ಯಾವ್ದು ಗ್ರೀನ್ ತಂದಿಲ್ಲ. ಗ್ರೀನ್ ಇವಾಗ ಕೊಟ್ಟಿರೋದು ಏನಪ್ಪಿ? ಗ್ರೀನ್ ಕರೆಕ್ಟ್. ಬ್ಲಾಕ್. ನಾನ್ ಬ್ಲಾಕ್ ಅಂತ ಅಂದಿದ್ದೀನಿ. ಒಳಗದ ಬ್ಲಾಕ್ ಒಳಗೈತೆ. ಬ್ಲಾಕ್ ಇದು ಬ್ಲಾಕ್ ಅಲ್ಲಪ್ಪಿ, ಬ್ರೌನ್ ಆಗ್ತಿದೆ ಫ್ರೆಂಡ್ಸ್. ಡೈರಿ ಮಿಲ್ಕ್ ಮೇಲ್ಗಡೆ ಲೆಕ್ಕ ಪರ್ಪಲ್. ಇದು ಪರ್ಪಲ್ ಇತ್ತು ಫ್ರೆಂಡ್ಸ್ ನಮ್ಮ. ಓಕೆ, ಪರ್ಪಲ್ ತಗೊಳ್ಳೋಣ ಫ್ರೆಂಡ್ಸ್. ಇವೆರಡ್ರಲ್ಲಿ ಪರ್ಪಲ್ ಯಾವುದು? ಇಬ್ರು ಸೇಮ್ ತಂದಿದೀವಲ್ಲ. ಏನು ಕಲರ್ ನೋಡಿ, ಕಲರ್ ಈ ಕಲರ್. ಫ್ರೆಂಡ್ಸ್, ಶಿವ ಡೈರಿ ಮಿಲ್ಕ್ ತಂದೈತೆ, ನಾನು ಮೂವ್ ತಂದಿದ್ದೀನಿ. ಆರೆಂಜ್ ತೆಗಿ. ಆರೆಂಜ್ ತೆಗಿ ಅಂದ್ರೆ ಆರೆಂಜ್ ತಂದೈತೆ ಫ್ರೆಂಡ್ಸ್. ಇಲ್ಲಿ ಆರೆಂಜ್ ಕಲರ್. ಇದ್ರ ಹೆಸರು ಗ್ಲೂಕಾನ್ ಡಿ ಇಮ್ಯೂನ್ಯೂ ವಲ್ಟ್ ಆರೆಂಜ್. ಆರೆಂಜ್ ಫ್ಲೇವರ್ ಇದು. ಇಬ್ರು ಕರೆಕ್ಟ್ ಆಗಿ ಆರೆಂಜ್ ತಂದಿದೀವಪ್ಪಿ. ನೆಕ್ಸ್ಟ್ ಬ್ಲಾಕ್ ನಿನ್ ತೋರಿಸಿಲ್ಲ. ಬ್ಲಾಕ್ ಕವರ್ ಬ್ಲಾಕ್ ಕವರ್ ಕೊಡ್ತೈತಂತೆ. ಓಕೆ ಫ್ರೆಂಡ್ಸ್, ನಾನು ಬ್ಲಾಕ್ ಏನು ತಂದೆ, ನಾನು ಕವರೇ ಕೊಡ್ತೀನಿ. ಓಕೆ, ನೆಕ್ಸ್ಟ್ ವೈಟ್. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಫ್ರೆಂಡ್ಸ್, ವೈಟ್ ಹಾಲು. ಫ್ರೆಂಡ್ಸ್, ವೈಟ್ ಪ್ಲಾಸ್ಟರ್. ಬುದ್ಧು ಬಂತೆ. ನನಗೆ ಗೊತ್ತು ನನ್ನ ಗಂಡನಿಗೆ ಏನೇನ್ ಬೇಕು ಅಂತ. ಮೆಡಿಕಲ್ ಸ್ಟೋರೇ ಬೇಕಾಗಿರೋದು ಶಿವ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಪಿಂಕ್. ಪಿಂಕ್ ಅಂದ್ರೆ ಪಿಂಕ್. ಪಿಂಕ್ ಅದೇ ನಾನು ಕಿವಿಗೆ ಹಾಕೋತೀನಲ್ಲ ಚಳಿಗೆ, ಅದು. ಪಿಂಕ್ ಫ್ರೆಂಡ್ಸ್, ನನಗೆ ಸಿಕ್ಲಿಲ್ಲ ಪಿಂಕ್. ನನ್ ಗಂಡನ್ ಸಂಬಂಧಪಟ್ಟಿದ್ದು. ಇರು ನೋಡ್ತೀನಿ. ಆದ್ರೆ ನಾನು ಲೈಟ್ ಪಿಂಕ್ ತಂದಿದ್ದೀನಿ ಫ್ರೆಂಡ್ಸ್. ಓಪಲ್ ಕ್ರೀಮ್. ಬಾಡಿ ಲೋಷನ್, ಮಾಯಿಶ್ಚರೈಸಿಂಗ್ ಕ್ರೀಮ್. ಅದು ಯೂಸ್ ಮಾಡ್ಬೋದು, ಗಮ್ಮಂತೀಯ. ಪರ್ಪಲ್ ಇದೆ ಫ್ರೆಂಡ್ಸ್ ನಮ್ದು. ಆಯ್ತಾಗ್ಲೇನೆ. ಆರೆಂಜ್ ಆಯ್ತು. ಸ್ಕೈ ಬ್ಲೂ ಏನ್ ತಂದಿದ್ಯಾ? ಆಕಾಶ ನೀಲಿ. ಓಕೆ, ಎಲ್ಲೋ ಏನ್ ತಂದಿದ್ಯಾ? ಎಲ್ಲೋ ಅಂದ್ರೆ ಹಳದಿ. ಹಳದಿ ಇದೆನಾ? ಹಳದಿ ಬಿಂಗೋ ತಂದೈತೆ ಫ್ರೆಂಡ್ಸ್. ಜೀರಾ ತಂದಿದ್ದೀನಿ. ಪಿಂಕು ನಾನು ಸಾರಿ ಫ್ರೆಂಡ್ಸ್, ಪಿಂಕ್ ಕೊಟ್ಟಿಲ್ಲ ನಾನು. ಪಿಂಕ್ ಬಬಲ್ ಗಮ್. ವಾವ್. ಮತ್ತೆ ಬ್ರೌನು ಮಣ್ಣು ಕಲರು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಈ ಪ್ರಪಂಚದಲ್ಲಿ ಇದು ಬ್ರೌನ್ ಕಲರ್ ಅಂತ ಯಾರು ಹೇಳಿದ್ರು? ತೊಗರಿ ಬೇಳೆನಾ? ಓಕೆ ಫ್ರೆಂಡ್ಸ್, ಡೈರಿ ಮಿಲ್ಕ್ ಒಳಗೆ ಬ್ರೌನ್ ಐತೆ, ಇದ್ರ ಮೇಲೆ ಪರ್ಪಲ್ ಐತೆ. ಇಟ್ಸ್ ಓಕೆ, ಇದನ್ನ ಬಿಟ್ಬಿಡೋಣ. ನೆಕ್ಸ್ಟ್ ನಿಂದೆಲ್ಲ ಐಟಮ್ ಖಾಲಿನಾ? ಇನ್ನ ಕಲರ್ ಎಲ್ಲ ಮುಗಿತಲ್ಲ. ಅದೇ ಬ್ಲಾಕ್ ಒಂದು ತಂದಿಲ್ಲ, ಬ್ಲಾಕ್ ಕವರ್. ಇಬ್ರು ಬ್ಲಾಕ್ ತಂದಿಲ್ಲ ಫ್ರೆಂಡ್ಸ್. ಹಸಿರು ಆಲ್ರೆಡಿ ತಂದಿದೆ. ಇನ್ನೊಂದು ಎಕ್ಸ್ಟ್ರಾ ತಂದಿದ್ಯಾ? ಕೊಡು ಫ್ರೆಂಡ್ಸ್. ಬೆಳೆಗಳು ತಂದಿರೋದು ನೋಡ್ರಿ. ಎಷ್ಟೊಂದು ಸ್ಟಿಕ್ಕರ್ಗಳು, ನನ್ಗೆ ಐಟಮ್ಸ್ಗಳು ಎಷ್ಟವೆ. ತಗೋದಿತ್ತು ತಾನೆ. ಅರ್ಶನ ಕೊಟ್ಟಲ್ಲ ಬಿಂಗೋ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅರ್ಶನ ಕಲರ್ ಇದನ್ನು ಮೆತ್ತಗೈತೆ. ಮಲಗೆ ಹೋತಂದ ಅರ್ಶನ ಕಲರ್ ಇಲ್ವಲ್ಲ ಮಲಗೆ.
ಫ್ರೆಂಡ್ಸ್ ಚಿಕನ್ ಅಷ್ಟೇ ಕಲರ್ ಮೊಟ್ಟೆ ಸಾರ ಐತೆ ಇದ್ರಲ್ಲಿ ಅಂದ್ಬಿಟ್ಟು ಎಲ್ಲಾ ಕಲರ್ ಅರ್ಶಿನ ಕಲರ್ ತಂದಿದೆ. ಅರ್ಶಿನ ಕಲರ್ ಐಟಮ್ ಎಷ್ಟು ತಂದಿದೆ ಗೊತ್ತಾ ಫ್ರೆಂಡ್ಸ್? ಚಿಕನ್, ಎಗ್ಗು, ಮೊಟ್ಟೆ ಸಾರ ಐತೆ ಅನ್ಬಿಟ್ಟು, ಮತ್ತೆ ತೊಗರಿ ಬೇಳೆ, ಬಿಂಗೋ 3 ಐಟಮ್ ತಂದೈತೆ. ಅವ್ರು ನೀನ್ ತಿನ್ನಂಗಿಲ್ವಲ್ಲ ನಾನ್ ವೆಜ್? ನಾನೇ ನಿನಗೆ ಆ ಕರ್ಣನಂತೆ ಇನ್ನೊಂದು ಜೀವಕ್ಕೆ ಚಿಕನ್ ತಂದು ಕೊಟ್ಟೆ. ಸ್ವಲ್ಪ ಕಣ್ಣಿನ ಒಳಸ್ಕೊಳ್ತೀನಿ. ನಾನು ಟಮ್ ಜಮಾಯಿಸಿ ಫ್ರೆಂಡ್ಸ್ ಚಿಕನ್. ನನ್ಗೆ ಇದ್ರೆಲ್ಲದ್ರಲ್ಲಿ ಇಷ್ಟ ಆಗಿದ್ದು ಅಂದ್ರೆ ಚಿಕನ್, ಡೈರಿ ಮಿಲ್ಕ್. ಕಾಲಿನ ಐಟಮ್ಸ್ ನಿಂದು. ಈಗ ಮೇನ್ ಐಟಮ್ಸ್ ನಾವು ತೆಗಿವ ಫ್ರೆಂಡ್ಸ್. ಆ ಕಡೆ ತಿರುಗು, ಈ ಕಡೆ ತಿರುಗು. ರಿಸಲ್ಟ್ ನಿನ್ಗೆ ಆಗ್ತೈತೆ ಸೈಜ್? ಅವಣ್ಣ ನಿಮ್ ಯಜಮಾನ್ರ ಕರೆಕ್ಟ್ ಆಗಿ ಆಗ್ತೈತೆ ಅಂತು. ನಾನಿಲ್ಲ ನಾನು ದೊಡ್ಡದಾಗ್ತೈತೆ ಅಂದ್ರೆ ಇಲ್ಲ, ನಾವು ಬಂದಾಗೆಲ್ಲ ನಾನು ಇದೇ ಸೈಜ್ ಕೊಡೋದು ಅಂತು. ಸರಿ ಬಿಡು. ಅಕ್ಕ ಇನ್ನೂ ಒಂದೈತೆ, ಅದ್ ಮುಚ್ಚಿಕೋಬೇಕು. ನಾವೊಂದು ಮೋಸ್ಟ್ ಹ್ಯಾಪಿಯೆಸ್ಟ್ ಡೇ ಫ್ರೆಂಡ್ಸ್. ಸಕ್ಕತ್ತಾಗೈತೆ ಈ ಗೇಮು. ಶರ್ಟ್ ಮೇಲೆ ಶರ್ಟ್ ಹಾಕ್ತೀಯ ನೀನು? ಬಿಚ್ಚು ಪರವಾಗಿಲ್ಲ, ನಾವು ನೋಡಕ್ ರೆಡಿ ಇದೀವಿ 6 ಪ್ಯಾಕ್ ನ. ಅಷ್ಟಿದು ಅದು ಪ್ರೈಸ್ ಎಲ್ಲ ಕೇಳಬಾರ್ದು ಫ್ರೆಂಡ್ಸ್. ಎಷ್ಟು ಅಂತ ಕೇಳ್ತೈತೆ ನೋಡ್ರಿ. ಕತ್ತನು ಕಲ್ತಲ್ಲ ಅಲ್ಲಿ ಬಟನ್ ಬಿಚ್ಚಿರತ್ತಾನೆ ಕತ್ನುಗಕ್ಕೆ. ಫ್ರೆಂಡ್ಸ್ ನೋಡ್ರಿ, ಮನೆ ಸಂಸಾರಕ್ಕೆ ಬೇಳೆ, ಕಾಳು, ಹಾಲು, ನಾರು, ಚಿಕನ್, ಆರೆಂಜ್, ಡೈರಿ ಮಿಲ್ಕ್, ಬಳೆ, ರಿಬ್ಬನ್ ಮಾತ್ರ ನನ್ಗೆ. ಇನ್ ಶಿವಾಗೆ ಮೆಡಿಕಲ್ ಸ್ಟೋರ್ ನನ್ ಜಾಸ್ತಿ ತಂದಿರೋದು. ಲೂಸಾ ಅಮ್ಮ? ಸರಿ ತಾನೆ, ಕುತ್ಕೋ. ನಾಳೆ ದೇವಸ್ಥಾನಕ್ಕಿದೆ ಹಾಕೋತಿಯಾ? ಚೆನ್ನಾಗೈತಾ? ಇಷ್ಟ ಆಯ್ತಾ? ಈ ತರ ಕಲರೇ ಇಲ್ಲ ಫ್ರೆಂಡ್ಸ್, ಅದಕ್ಕೆ ನನ್ಗೆ ಇದೇ ಹೈಲೈಟ್ ಅನ್ಸ್ತು. ಮತ್ತೆ ಇದು ಪರ್ಪಲ್ ಆಗ್ತಿದೆ, ವೈಟ್ ಆಗ್ತಿದೆ, ಡಬಲ್ ಇದು ಫ್ರೆಂಡ್ಸ್. ಓಕೆ, ಇನ್ನೊಂದು ನೋಡಕ್ಕೆ ನೋಡೆ ಅನ್ನೋದು. ಬೆಳಗ್ಗೆಯಿಂದ ಬಲ್ಕೊಂಡ್ ಹೊಡ್ಕೋತಾ ಇತ್ತು ನಮ್ಗೆ. ಯಾಕೆ ಅನ್ಕೊಂಡೆ ಗಾಡಿಯಲ್ಲಿ ದಬ್ಬ ಕೊಡೋಣ ಈಗ. ನೆಲ ನೋಡು, ಆ ಕಡೆ ಈ ಕಡೆ ನೋಡು ಅನ್ನೋದು. ಆ ಕಡೆ ಈ ಕಡೆ ನೋಡ್ಕೊಂಡ್ ಬಂದಿದ್ಕೆ ಅವ್ನ್ ಸರಿಯಾಗಿ ಇಕ್ಕಕ್ ಬಂದಿದ್ದು. ಈ ಕಡೆ ಇರ್ಲಿ, ಅಲ್ಲಿ ದೂರ ಬಿಟ್ಟು ಅಲ್ಲೆಲ್ಲ ಗಾಡಿಗಳಲ್ಲಿ ಏನು ಇಲ್ಲದ ಬರ್ಬೇಕು. ಹಿಂದೆ ಒಂದು ಅಯ್ಯಮ್ಮನ ಬಂತೈತು, ನಾನು ಆ ಅಮ್ಮನ್ ಫಾಲೋ ಮಾಡ್ಕೊ ಬರ್ತಾ ಇದ್ದೀನಿ. ನನ್ನ ಅಯ್ಯಮ್ಮ ಯಾರ ಹಿಂದೆ ಬರ್ಬೇಕು ನೀನು? ನಾನ್ ಮುಂದೆ ಬರ್ತಿದ್ದೆ, ಹಿಂದೆ ಅಮ್ಮ ಬರ್ತಿತ್ತು. ಅವ್ನ್ ಕಾಣಿಸ್ಲೇ ಇಲ್ಲ ಅಂತ ಅಂದೆ. ಅಂಗಡಿಯವರೆಲ್ಲ ಸಕ್ ಅಂತ ತಿರುಗು. ಓಕೆ, ಇನ್ನೊಂದ್ ಸರ್ಪ್ರೈಸ್ ಐತೆ, ಆ ಕಡೆ ತಿರುಗು. ನಾನು ಎಕ್ಸ್ಟ್ರಾ ತಂದಿದ್ದೀನಿ ಫ್ರೆಂಡ್ಸ್, ನಮ್ಮ ಕಲರ್ಗೂ ಮೀರಿ. ಇದ್ರೊಳಗೆ ತರಬಾರ್ದಿತ್ತು ಅನ್ಸುತ್ತೆ ಫ್ರೆಂಡ್ಸ್, ಗೊತ್ತಾಗ್ಲಿ ತಂದ್ಬಿಟ್ಟೆ. ಏನ್ ಕತ್ತಂದೆ ಅಲ್ಲ ನೀನು? ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ ಕಾಲು ಅಂತೀರ, ಅದಕ್ಕೆ ರಫ್ ಆಗಿರೋ ತಂದೆ. ಈ ತರದ್ದು ಗಂಡ್ ಮಕ್ಳು ಹಾಕೊಂಡ್ ವಾಕ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿದೆ ಅಂತ. ಗಂಡ್ಸದ್ದೆ. ಓಹೋ ಅವಣ್ಣ ಈಗ ಕೇಳ್ಬಿಟ್ಟು ತಗೊಂಡಿದ್ದೀನಿ. ಅಣ್ಣ ಇದ್ ಲೇಡೀಸ್ ಜೆಂಟ್ಸ್ ಅಂದ್ರೆ, ಇಲ್ಲಮ್ಮ ಜೆಂಟ್ಸ್ ಅಂದ್ರು. ಸರಿ ಬಿಡ, ಸರಿ ಆಯ್ತು, ಖುಷಿ ಆಯ್ತು. ಈ ಪಾದ ಪುಣ್ಯ ಪಾದ ಅನ್ಸ್ತೈತಾ? ಯೂಸ್ ಮಾಡ್ತಿರೋದು ಒಳಗೆ ಎತ್ಕೊ ಬಂದ್ರೆ ಪರವಾಗಿಲ್ಲ ಅನ್ಸ್ತೈತೆ. ಇದು ಈ ತರ ಐತಲ್ಲ, ಇದು ಹಾಕೊಂಡು ವಾಕ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕಾಲಲ್ಲಿ ಚೆನ್ನಾಗ್ ಆಗ್ತೈತೆ. ಅವಾಗ ನಮ್ ಕಾಲಿಗೆ ಅದು ಕಾಲು ಉರಿ ಬರೋದು ಅದು ಏನೂ ಆಗಲ್ಲ ಅಲ್ಲ ಫ್ರೆಂಡ್ಸ್. ಈ ತರದ್ದು ಅದಕ್ಕೆ ತಗೊಂಡೆ ನಾನು. ಸೈಜ್ ಕರೆಕ್ಟ್ ಆಗೈತಾ? 8 ಹಾಕೊಂಡ್ ನೋಡು. ಕರೆಕ್ಟ್ ಆಗಿ ತಂದಿದ್ದೀನಿ ಫ್ರೆಂಡ್ಸ್. ನನಗೆ ಗೊತ್ತೇ ಇಲ್ಲ, ನೋಡಿದ ತಕ್ಷಣ ನನ್ ಗಂಡನ್ ಕಾಲ್ ನೋಡ್ತಾ ಇರ್ತೀನಲ್ಲ, ಇದೇ ಅಂದೆ. ಅವಣ್ಣ ಸೈಜ್ ಹೇಳಿ ಅಂತವ್ರೆ. ಇದೇ ಇರ್ಲಿ ಅನ್ಬಿಟ್ಟಿದೆ ಎತ್ಕೊಂಡ್ಬಿಟ್ಟೆ. ತಗೋಬರಲ್ಲ ಅಂತ ಹೇಳ್ಕೊಂಡಿದ್ದೆ, ತಗೊಂಡಿದ್ದು. ಸರಿ ಆಯ್ತು. 700 ರೂಪಾಯಿ ಫ್ರೆಂಡ್ಸ್ ಇವಿಷ್ಟು ತಗೋಬಂದಿದ್ ನಾನು. ನೀನ್ ಎಷ್ಟು ಖರ್ಚು ಮಾಡಿದೆಪ್ಪ ನನ್ನ ಐಟಮ್ಗೆ? ನಾನೊಂದು ಲೆಕ್ಕ ಹಾಕಿಲ್ಲ. ಹೆಂಗ ಅನಿಸ್ತು ಫ್ರೆಂಡ್ಸ್? ನಮ್ಮಿಬ್ರು ಗಿಫ್ಟ್ಸ್ ಅಲ್ಲಿ ಯಾವ್ದು ನಿಮ್ಗೆ ಜಾಸ್ತಿ ಇಷ್ಟ ಆಯ್ತು ಫ್ರೆಂಡ್ಸ್? ಇಬ್ರು ವ್ಯಾಲ್ಯೂವೇ, ಮತ್ತೆ ವೇಸ್ಟ್ ಐಟಮ್ ಏನು ತಂದಿಲ್ಲ. ಹೆಂಗೋ ಇರ್ತೈತೆ ಕಲರ್ ಚಾಲೆಂಜ್ ಅನ್ಕೊಂಡೆ ಫ್ರೆಂಡ್ಸ್. ಸಕ್ಕತ್ತಾಗಿತ್ತು. 385 ರೂಪಾಯಿ. 385 ರೂಪಾಯಿ ಅಷ್ಟೇನಪ್ಪ ನಿಂದು? ನಂದೇ 700 ರೂಪಾಯಿ ಡಬ್ಬಲ್. ನಾನು ಉಳಿಸೋನು, ಖರ್ಚು ಮಾಡಲು. ನನ್ಗೆ ನನ್ ಗಂಡ ಚೆನ್ನಾಗ್ ಕಾಣಿಸ್ಬೇಕು ಅಂತ. ಸರಿ ಆಯ್ತು. ಇದಿಷ್ಟು ನಮ್ ಕಲರ್ ಚಾಲೆಂಜ್ ಆಗಿತ್ತು ಫ್ರೆಂಡ್ಸ್. ಶಿವಾಗೆ ಟಿ ಶರ್ಟ್ ಇಷ್ಟ ಆಯ್ತಂತೆ. ಸಖತ್ ಆಯ್ತಂದಳ, ನಮ್ಗೆ ಇಷ್ಟ ಆಗ್ತೇವದು ಚೆನ್ನಾಗ. ಇಂಥದ್ದು ನಾನು ಯಾವತ್ತು ತೆಗಿಲ್ವಲ್ಲ. ಇಷ್ಟ ಆಯ್ತಾ ನಿಂಗೆ? ಕ್ವಾಲಿಟಿನೂ ಅಷ್ಟೇ ಸಖತ್ತಾಗಿರೋದ್ ಬೇಕಣ್ಣ ಅನ್ಬಿಟ್ಟು ಕೇಳ್ಬಿಟ್ಟು ತಗೊಂಡೆ. ಅವಣ್ಣ ತೋರಿಸಿತು. ಪರವಾಗಿಲ್ಲ, ನಾನು ಯಾವತ್ತು ತೆಗಿಲ್ಲ ಇಂಥ ಬಟ್ಟೆನ. ಇನ್ಮೇಲೆ ನಾನೇ ತಗೋಬತ್ತೀನಿ, ನಿನ್ಗೆ ಸೆಲೆಕ್ಷನ್ ಬರಲ್ಲ ಅಪ್ಪಿ. ಸರಿ ಬಿಡಪ್ಪ, ನಾಳೆ ಹಾಕೊಳುವ ಅದು. ಓಕೆ ಫ್ರೆಂಡ್ಸ್, ಇದಾಗಿತ್ತು. ಥ್ಯಾಂಕ್ ಯು ಫ್ರೆಂಡ್ಸ್, ಕಲರ್ಸ್ ಚಾಲೆಂಜ್ ಮಾಡ್ರಿ ಅಂತ ನಮ್ಗೆ ಐಡಿಯಾ ಕೊಟ್ಟಿದ್ದಕ್ಕೆ. ಎಷ್ಟೊಂದು ಐಟಮ್ ಮತ್ತು ಶಿವಾಗ ತಗೋಬಂದಿದ್ದು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಾಳೆ ಸಿಗ್ತೀವಿ. ಬೈ ಬೈ, ಗುಡ್ ನೈಟ್ ಫ್ರೆಂಡ್ಸ್. ಚಿಕನ್ ನೀನೇ ತೊಳ್ದು ತಿನ್ಬೇಕು ಫ್ರೆಂಡ್ಸ್.
ಚಿಕನ್ ಮಾಡ್ಕೊಂಡು ತಿನ್ನೋದೇ ಇರೋದು ಫ್ರೆಂಡ್ಸ್. ಈಗ 9 ಗಂಟೆ ಆಗ್ತಾ ಬಂತು, ಮಾಡ್ಕೊಂಡು ತಿಂತೀವಿ ನಾನು ಟಾಮು. ಓಕೆ ಬಾಯ್. ಬಾಯ್.